ಎಲ್ಲಾ ರೀತಿಯ ಪ್ರೋತ್ಸಾಹ ಮಾಡ್ತಾ ಇದ್ದ. ಅವನಿಗೆ ಬೇಕಾದದನ್ನೆಲ್ಲ ಆ ಉಜ್ಜಿಯ ರಾಜ ಸಹಾಯ ಮಾಡ್ತಿದ್ದ. ಇದ್ದಿಗಿದ್ದಾಗೆ 1ನೇ ವಾಕ್ಯ ನೋಡ್ತೀವಿ, ಉಜ್ಜಿಯ ರಾಜ ಸತ್ತು ಬಿದ್ದನು. ಯೆಶಾಯ ಕಣ್ಗಳು ಸೇನಾಧೀಶ್ವರನಾದ ದೇವರನ್ನ, ಸಿಂಹಾಸನ ರೂಢನನ್ನ ಕಂಡವು. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಗ ನೀವು ಓದು ನೋಡ್ರಿ, ಅವನಿಗೆ ದರ್ಶನ ಉಂಟಾಯ್ತು. ಅವನು ಹೇಳ್ತಿದ್ದಾನೆ, ಸ್ವಾಮಿ ನಾನು ಅಶುದ್ಧವಾದ ತುಟಿಗಳ ಮಧ್ಯದಲ್ಲಿ ನಾನು ವಾಸ ಮಾಡ್ತೀರಂತಾನೆ. ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಅವನು ಹೇಳ್ತಾ ಇದ್ದಾನೆ, ನಾನೇ ಅಶುದ್ಧ ತುಟಿ ಉಳ್ಳವನಪ್ಪ, ನಾನೇ ಸರಿ ಇಲ್ಲಪ್ಪ, ನನ್ ಬದುಕೇ ಸರಿ ಇಲ್ಲ. 7ನೇ ವಾಕ್ಯದಲ್ಲಿ 8ನೇ ವಾಕ್ಯದಲ್ಲಿ ನೋಡ್ತೀವಿ, ಯಾರನ್ನು ಕಲಿಸಲಿ ನನ್ನ ಸೇವೆಗಾಗಿ? ಇವನು ಹೇಳ್ತದೆ, ಇಗೋ ನಾನು ಇದ್ದೇನೆ ನಿನ್ನ ಸೇವೆಯನ್ನು ಮಾಡಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲೇ ದೊಡ್ಡ ಕೆಲಸ, ಆಮೆನ್, ಲೋಕದಲ್ಲೇ ದೊಡ್ಡ ಕೆಲಸ ಕರ್ತನಿಗಾಗಿ ಸೇವೆ ಮಾಡುವಂಥದ್ದು.